ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 1665ರಲ್ಲಿ ರಾಬರ್ಟ್ ತೆಳುವಾದ ಕಾರ್ಕ್ನ ಸಹಾಯದಿಂದ ಮೊದಲ ಬಾರಿಗೆ ಜೀವಕೋಶವನ್ನು ಆವಿಷ್ಕರಿಸಿದರು. ಲಿವನ್ ಹಾಕ್ ಉತ್ತಮಪಡಿಸಿದ ಸೂಕ್ಷ್ಮದರ್ಶಕ ಸಹಾಯದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿರುವ ಜೀವಕೋಶಗಳನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದರು. 1831ರಲ್ಲಿ ರಾಬರ್ಟ್ ಬ್ರೌನ್ ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸ್ ಅನ್ನು ಆವಿಷ್ಕರಿಸಿದರು. ಪರ್ಕಿನ್ಜೆ 1839ರಲ್ಲಿ ಜೀವಕೋಶದೊಳಗಿನ ಕಂಡುಬರುವ ದ್ರವ ಪದಾರ್ಥವನ್ನು ಹೆಸರಿಸಲು ಪ್ರೋಟೋಪ್ಲಾಸಂ ಎಂಬ ಪದವನ್ನು ಪರಿಚಯಿಸಿದರು. ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕ ಎಂಬ ಕೋಶ ಸಿದ್ಧಾಂತವನ್ನು ಸ್ಪೀಡನ್ ಅಂಡ್ ಸ್ವಾನ್